ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವೆಲ್ಲ ಬಹಳಷ್ಟು ನಿರೀಕ್ಷೆಯಲ್ಲಿದ್ದೀರಿ. ಯಾವಾಗ ಸಿಎನ್ಆರ್ ಬರ್ಬೋದು, ಪಠ್ಯಕ್ರಮ ಯಾವಾಗ ಬರ್ಬೋದು, ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ನ ಬಿಡುತ್ತೆ ಇಲಾಖೆ. ಅದಾದ್ಮೇಲೆ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತೇಳಿ. ಈಗಾಗಲೇ ನಿನ್ನೆ ದಿನ ಸಿಎನ್ಆರ್ ಬರಬೇಕಾಗಿತ್ತು. ಇವತ್ತು ಸಿಎನ್ಆರ್ ಸಹ ಏನ್ ಪಾತ್ರ ಬರೋದಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಸುಮಾರು ಜನ ಸಾಕಷ್ಟು ಈಗ ನಾನು ಇವತ್ತು ಏನಕ್ಕಾಗಿ ವಿಡಿಯೋ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೆ. ಬಟ್ ನೀವೆಲ್ಲ ಬಹಳಷ್ಟು ಪ್ರೆಷರ್ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಕಾರ್ಯಗಳು ಬರೋದ್ರಿಂದ ಅನಿವಾರ್ಯವಾಗಿ ಈ ಟೈಮ್ದಲ್ಲಿ ನಾನು ಈ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಬಹಳ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ರಿಫಾರ್ಮ್ಸ್ ಅನ್ನ ತಂದಿದ್ದೀವಿ, ಬದಲಾವಣೆಗಳನ್ನ ತಂದಿದ್ದೀವಿ. ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತಂದಿದ್ದೀವಿ. ಒಂದಿಷ್ಟು ಬದಲಾವಣೆಗಳನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಾಗಿದೆ. ಇನ್ನೊಂದಿಷ್ಟು ಬದಲಾವಣೆಗಳು ನೀವು ಮುಂದೆ ಏನಪ್ಪಾ ಅಂದ್ರೆ ಡ್ರಾಫ್ಟ್ ಬಂದ ಮೇಲೆ ನೀವು ನೋಡ್ತೀರಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೀನಿ. ಆಮೇಲೆ ಇದು ಡ್ರಾಫ್ಟ್ ಬಂದ ಮೇಲೆ ಸಾಕಷ್ಟು ಜನರಿಗೆ ಅದು ಶಾಕಿಂಗ್ ಇರುತ್ತೆ. ಹೌದಾ? ಏನ್ ಸರ್ ಹಿಂಗ್ ಹೇಳ್ತಾ ಇದೀರಿ ಅಂತೇಳಿ ಗಾಬರಿ ಪಡುವಂತದ್ದು ಏನಿಲ್ಲ. ಒಂದು ಮಾಮೂಲಿ ಒಂದು ವಿಚಾರ ಇದೆ. ಆ ವಿಚಾರ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ನಮ್ಗೆ. ಯಾಕಂದ್ರೆ ಅದು ಹಿಂದೆ 3 ವರ್ಷಗಳಿಂದ ಅದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಇನ್ನ ಬಹಳ ಮುಖ್ಯವಾಗಿ ಈಗ ಸಿಎನ್ಆರ್ ಬರಬೇಕಾಗಿತ್ತು. ನೇಮಕಾತಿ ಸೋಮವಾರಕ್ಕೆ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು ಅಂತ ಹೇಳಿದೆ ನಿಮಗೆ. ಹೌದಾ? ನಿನ್ನೆ ದಿನ ಡಿಪಾರ್ಟ್ಮೆಂಟ್ ಹೋಗಿದ್ದೀವಲ್ಲ, ಅವತ್ತೇ ಏನ್ ಪಾತ್ರ ಮೇಡಮ್ ಅವರು ಅಂತಿಮಗೊಳಿಸ್ತಾ ಇದ್ರು ಯಾವ್ದು ಸಿಎನ್ಆರ್. ಖುದ್ದಾಗಿ ಏನ್ ಪಾತ್ರ ನಮ್ ಕೈ ಒಳಗನ ಮುಂದೆನೆ ಏನ್ ಪಾತ್ರ ಸಿಎನ್ಆರ್ ಇತ್ತು. ಏನೇನ್ ಚೇಂಜಸ್ ಮಾಡಿದೀವಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಮೇಡಮ್ ಅವರು ನಮ್ ಮುಂದೆನೆ ಏನ್ ಪಾತ್ರ ಇದೆಲ್ಲ ಈ ಚೇಂಜಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. ಅದ್ರ ಬೇಕಾದ್ರೂ ಒಂದು ಆಡಿಯೋ ನನ್ನ ಹತ್ರ ಇದೆ. ಅದನ್ನ ಆಡಿಯೋ ಪಬ್ಲಿಷ್ ಮಾಡೋದು ಬೇಡ ಅಂತ ಅನ್ಕೊಂಡಿದೀನಿ. ಎಲ್ಲವೂ ಏನ್ ಪಾತ್ರ ಚೇಂಜಸ್ ಆಗಿದೆ. ಹೌದಾ? 100ಕ್ಕೆ 90ರಷ್ಟು ಅವೆಲ್ಲವನ್ನ ಇಡೀ ಸಿಎನ್ಆರ್ನ ಏನ್ ಪಾತ್ರ ಹೇಳಬಲ್ಲೆ. ಬಟ್ ನೀವು ಇದೇನಾಗೈತ್ರಿ ಅನ್ನುವಂಥದ್ದು ಕೇಳುವಂಥದ್ದು ಮಾಡಬೇಡ್ರಿ. ಸೊ ಸದ್ಯದಲ್ಲೇ ಏನೋ ಒಂದ್ 2-3 ದಿವಸ ಹೆಚ್ಚು ಕಡಿಮೆ ಆಗತ್ತೆ. ಸಿಎಂ ಅವರು ಆಫೀಸ್ಗೆ ಹೋಗಿದೆ. ಬಟ್ ಸಿಎಂ ಅವರು ಆ ಕಚೇರಿಯಲ್ಲಿ ಇಲ್ಲೋ ಅಥವಾ ಸಿಎಂ ಅವ್ರ ಸಿಗ್ನೇಚರ್ ಹಾಕಿಲ್ಲ ಅದನ್ನ ಇನ್ನು. ಹೌದಾ? ಬಹುತೇಕ ಸಿಗ್ನೇಚರ್ ಹಾಕ್ತಾರೆ. ನಾಳೆ ರಜೆ ಇರುತ್ತೆ. ಸೊ ಸೋಮವಾರ ಏನ್ ಪಾತ್ರ ಸಿಗ್ನೇಚರ್ ಹಾಕ್ತಾರೆ. ಸೋಮವಾರ ಬರ್ಬೋದು ಅಥವಾ ಬೇಗನೆ ಬರ್ಬೋದು. ಅದಂತೂ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು. ಹೌದಾ? ಸರ್ ನಿನ್ನೆ ಯಾಕೆ ಬರ್ಲಿಲ್ಲ, ಇವತ್ತು ಯಾಕೆ ಬರ್ಲಿಲ್ಲ ಅಂತಂದ್ರೆ ಸಿಎಂ ಅವ್ರ ಕಚೇರಿಗೆ ಹೋಗಿ ಅದು ಸಿಗ್ನೇಚರ್ ಆಗಿ ವಾಪಸ್ ಬಂದ್ಮೇಲೆ ಅದನ್ನ ಪಬ್ಲಿಷ್ ಮಾಡುವಂತದ್ದು ಇಲಾಖೆ. ಅದು ರೂಢಿಗತವಾಗಿರ್ತಕ್ಕಂಥದ್ದು. ನೇಮಕಾತಿ ಯಾವಾಗ ಸರ್? ಸೋಮವಾರ ಕತೆ ತಂದಿರಲಿಲ್ಲ ಸರ್. ಇದು ಸೋಮವಾರ ಆಗ್ಬೋದು, ಮಂಗಳವಾರ ಆಗ್ಬೋದು, ಬುಧವಾರ ಆಗ್ಬೋದು. ಒಂದು 3-4 ದಿವಸದಲ್ಲಿ ಒಂದು ವಿಡಿಯೋನ ಹಾಕಿದೆ ನಿಮಗೆ. ಎಲ್ಲ ಡಿಡಿಪಿಗಳನ್ನ ಕರ್ಕೊಂಡ್ಬಂದು ಸಿಎಸ್ ಸೆಲ್ ಅಲ್ಲಿ ಒಂದು ರೋಸ್ಟರ್ನ ಜಿಲ್ಲಾ ವೈಸ್ ರೋಸ್ಟರ್ನ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಫಾಸ್ಟ್ ಆಗಿ ರೆಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಿಎಸ್ ಸೆಲ್ ಅಲ್ಲಿ ಒಂದು 4-5 ಜನ ಬಿಟ್ರೆ ಯಾರು ಇರ್ತಿರ್ಕಿಲ್ಲ. ನಿನ್ನೆ ದಿನ ಹೋದಾಗ ಸಿಎಸ್ ಸೆಲ್ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅಂದ್ರೆ ವರ್ಕಿಂಗ್ ಪ್ರೊಸೆಸ್ ಇಡೀ ಜನ ಏನಪ್ಪಾ ಅಂದ್ರೆ ಕಮಿಷನರ್ ಕೂತು ಅಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಮತ್ತೆ ವರ್ಕಿಂಗ್ ಪ್ರೊಸೆಸ್ ಬಹಳ ವೇಗವಾಗಿ ನಡೀತಾ ಇದೆ. ಇದನ್ನೆಲ್ಲರೂ ಏನಪ್ಪಾ ಅಂದ್ರೆ ಗಮನವಿಟ್ಟು ಏನಪ್ಪಾ ಅಂದ್ರೆ ಕೇಳಿಸ್ಕೊಳ್ಳಿ. ಮತ್ತೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮಗೆ ಒಂದು ವಿಚಾರ ಗೊತ್ತಿದೆ. ಸೊ ಈ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 5ರಿಂದ ಅಕ್ಟೋಬರ್ 13ವರೆಗೆ ಎಕ್ಸಾಮ್ಸ್ಗಳೇ ಏನಪ್ಪಾ ಅಂದ್ರೆ ಮುಗಿದು ಹೋಗ್ತಾವ. ಮತ್ತೆ ಇನ್ನು ಅದನ್ನು ಮುಂದೆ ಹಾಕ್ರಿ ಅದನ್ನೆಲ್ಲ ಏನಿಲ್ಲ. ಎಕ್ಸಾಮ್ಗಳು ಮುಗಿಬೇಕು. ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಎಲ್ಲ ಓದ್ತಾ ಇದ್ರಿ. ಸೊ ಯಾರೆಲ್ಲ ಅಲ್ತು ಪಲ್ತು ಮಾಡ್ಕೊಂಡು ಹೋಗಿರಿ ಅವ್ರಿಗೆ ಸಮಸ್ಯೆ ಆಗತ್ತೆ. ಮತ್ತೆ ಇದನ್ನು ಸಹ ಮುಂದೆ ಹಾಕ್ರಿ ಅಂತೇಳಿ ಇದೊಂದು ಪ್ರೊಟೆಸ್ಟ್ ಇದು ಮಾಡುವಂತದ್ದು ಆಗ್ಬಾರ್ದು. ಯಾಕಂದ್ರೆ ನನ್ನ ದೃಷ್ಟಿಯಲ್ಲಿ ನನ್ನ ಒಳಗೆ ಏನಿರುತ್ತೆ ಅದನ್ನ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅವಕಾಶಗಳು ಈಗ ಬಂದಿದೆ. ಅವಕಾಶದ ಬಾಗಿಲುಗಳು ತೆರ್ಕೊಂಡ ಇದೆ. ಆಮೇಲೆ ಇನ್ನೊಂದು ಅವಕಾಶ ಇದೆ, ನಿಮ್ಗೆ ಅದು ಗೊತ್ತಾಗತ್ತೆ. ಆಮೇಲೆ ಬ್ಯಾಕಪ್ ಸ್ಕೋರು ಕಡಿಮೆ ಇದೆ. ಜಸ್ಟ್ ಏನಪ್ಪಾ ಅಂದ್ರೆ 10%. ಇನ್ನು ಸಾಕಷ್ಟು ಈಗ ನೀವು ಏನ್ ಬಿಡ್ತಾ ಇದ್ರಿ, PSR ಓವರಾಲ್ 50% ಬಿಡ್ತಾ ಇದ್ರಿ. ಎನಿ ಡಿಗ್ರಿ ಯಾವುದೇ ಒಂದು ಕೋರ್ಸ್ ತಗೊಂಡ್ರು ಅಂದ್ರೆ ಸಬ್ಜೆಕ್ಟ್ ಹೋದ್ರು ಸಹಿತ ಎಲ್ಲರಿಗೂ ಇದೆ. ಜನರಲ್ ಆಗಿದೆ. ಆಮೇಲೆ ಎಲ್ಲಾ ಹುದ್ದೆಗಳು ಈಗ ನೋಡಿ, PSR ಪೋಸ್ಟ್ ನಿಲ್ ಆಗಿತ್ತು. ಅವು ಏನಪ್ಪಾ ಅಂದ್ರೆ ಒಂದಿಷ್ಟು ಪೋಸ್ಟ್ಗಳು ಹೆಚ್ಚಿಗೆ ಏನಾಗಿಲ್ಲ. ಹೆಚ್ಚಿಗೆ ಆಗೋದು ಸಾಧ್ಯತೆನೂ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಇದೆ. ಯಾಕಂದ್ರೆ 15,000ದಲ್ಲಿ ಅವರು ಸರ್ಕಾರದ ಲಿಮಿಟ್ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ಮಾಡ್ಬೇಕಾಗಿದೆ. ಹಾಗಾಗಿ ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಮತ್ತೆ ಈ ಸರ್ಕಾರ ಈ ಒಂದು ಇದರಲ್ಲಿ 15,000ಕ್ಕೆ ಏನಪ್ಪಾ ಅಂದ್ರೆ ಫೈನಾನ್ಸಿಯಲ್ ಇದೆ. ಶಿಕ್ಷಣ ಇಲಾಖೆಯಿಂದ ಇದಾದ್ಮೇಲೆ 15,000ಕ್ಕೆ ಫೈನಾನ್ಸಿಯಲ್ ಅಪ್ರೂವಲ್ಗೆ ಕಳ್ಸೋರು ಇದ್ದಾರೆ ಮೇಡಮ್ ಅವರು. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗುತ್ತೆ. 15,000 ರಿಕ್ರೂಟ್ಮೆಂಟ್ ಬರೀ ಇದೊಂದ ಅಲ್ಲ.
ಇದಾದ್ಮೇಲೆ ನೆಕ್ಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆದ್ರ ಮೇಲೆ ನೆಕ್ಸ್ಟ್ ಟಿ ಆಗುತ್ತೆ. ಟಿ ಆದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಸಿಇಟಿಗೆ ಸರ್ಕಾರ ರೆಡಿ ಇರುತ್ತೆ. ಇದು ಗೊತ್ತಿರಲಿ ನಿಮ್ಗೆ, ಅದನ್ನ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಸಿ ಅಂಡ್ ಆರ್ ಒಂದು 2-3 ದಿವಸಗಳ ಕಾಲ ಲೇಟ್ ಆಗುವಂತದ್ದು ಸಹಜವಾಗಿರುತ್ತೆ. ಬಟ್ ಏನ್ ನೀವು ಖುಷಿ ಪಡ್ಬೇಕು ಅಂತಂದ್ರೆ, ಇನ್ನು ನಾವು ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಆಗುತ್ತೋ ಅಥವಾ ಫಸ್ಟ್ ವೀಕಲ್ಲಿ ಆಗುತ್ತೋ ಸೆಕೆಂಡ್ ವೀಕ್ ಆಗತ್ತೋ ಅಂತ ಅನ್ಕೋತಾ ಇದೀವಿ. ಅಷ್ಟಂತ ವೇಗವಾಗಿ ಮತ್ತೆ ಅದೇನಂತಾರಲ್ಲ ರ್ಯಾಪಿಡ್ ವೇಗದಲ್ಲಿ ಸೊ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ನಿಮ್ಮೆಲ್ಲರ ಕೆಲಸ ಏನು ಅಂತಂದ್ರೆ ಆ ಆ, ಏನ್ ಮಾಡೋದು, ಸ್ಟಡಿ ಮಾಡೋದು, ಸ್ಟಡಿ ಕಡೆ ಗಮನ ಕೊಡೋದು. ಮತ್ತೆ ಈ ಬಾರಿ ಹೇಳ್ತಾ ಇದ್ದೀನಿ, ಮತ್ತೊಂದ್ಸಲ ಕೇಳ್ಕೊಂಬಿಡಿ, ಈ ಬಾರಿ ಕ್ವಶನ್ ಪೇಪರ್ ಬಹಳಷ್ಟು ಕಠಿಣ. ನೆನ್ಪಿಡ್ರಿ, ಕ್ವಶನ್ ಪೇಪರ್ ಬಹಳಷ್ಟು ಕಠಿಣ. ಗೊತ್ತಿರ್ಲಿ ಅದು ಯಾಕೆ ಅನ್ನುವಂಥದ್ದು ಇಲ್ಲಿ ನಾನು ಹೇಳಕ್ ಸಾಧ್ಯ ಆಗೋದಿಲ್ಲ. ಕಂಪಲ್ಸರಿ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ತುಂಬಾ ಕಠಿಣ ಇರುತ್ತೆ. ಯಾರು ಕ್ವಾಲಿಟಿ ಆಗಿ ಓದಿರ್ತೀರಿ ನೀವು, ಖಂಡಿತ ನಿಮ್ಗೆ ಜಾಬ್ ಸಿಗತ್ತೆ. ಮತ್ತೆ ಈಗ ಬರವಣಿಗೆ ಒಂದಿಷ್ಟು ಜನ ಅಳ್ತಾ ಅಳ್ತಾ ಫೋನ್ ಮಾಡ್ತಾ ಇದ್ರಿ, ಬರವಣಿಗೆ ಸರ್ ನಮ್ಗೆ ಪ್ರಾಕ್ಟೀಸ್ ಮಾಡಿಸಿದೀವಿ. ಸೊ ಇಲ್ಲಿ ಮೆಜಾರಿಟಿ ಯಾವ್ದಿರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಟ್ ಸರ್ಕಾರ ಇದನ್ನೆಲ್ಲವನ್ನು ಬಿಟ್ಟು ಅವ್ರಿಗೆ ಏನ್ ಪಾತ್ರ ಅನುಕೂಲ ಆಗುವಂತ ರೀತಿಯಲ್ಲಿ, ಈಗ ಶಿಕ್ಷಕರನ್ನ ತಂದು ಬರವಣಿಗೆ ಇಲ್ಲಿ ಇವ್ಯಾಲ್ಯೂಷನ್ ಮಾಡಕತ್ರ ಸಮಸ್ಯೆ ಆಕತ್ತೆ ಅಂತೇಳಿ ಮೇಡಮ್ ಅವರೇ ಏನಪ್ಪಾ ಅಂದ್ರೆ ನಿನ್ನೆ ದಿನ ಹೇಳಿದಾರಲ್ಲ, ಹಾಗಾಗಿ ಬರವಣಿಗೆಯನ್ನ ಅವ್ರಿಗೆ ಸಹಜವಾಗಿ ರದ್ದು ಮಾಡಿದ್ದಾರೆ. ಸೊ ಹಿಂಗಿರುತ್ತೆ, ಇವೆಲ್ಲ ಸುಮಾರು ವಿಚಾರಗಳಿದಾವೆ. ಆ ಆ, ಮುಂದೆ ಮತ್ತೆ ಏನಾದ್ರೂ ಸಮಸ್ಯೆಗಳು ನೀವು ಮಾಡ್ಕೋಬೇಡಿ, ಯಾಕಂದ್ರೆ ಇದು ಈ ರಿಕ್ರೂಟ್ಮೆಂಟ್ ಬಹಳ ಸರಳವಾಗಿ ನಡಿಬೇಕು ಅಂತೇಳಿ ನಾನು ಆಸೆ ಪಡ್ತಿದ್ದೀನಿ. ಆಮೇಲೆ ಒಂದಿಷ್ಟು ಜನ ಕೋರ್ಟ್ಗೆ ಹೋಗಕ್ಕೋ ಅದು ಇದು ಅಂತೇಳಿ ರೆಡಿ ಇದ್ದಾರೆ. ಓಕೆ, ನಿಮ್ಮ ವೈಯಕ್ತಿಕ ವಿಚಾರ ಅದು. ಬಟ್ ರೇಖ ಒಟ್ಟು ಈ ರಿಕ್ರೂಟ್ಮೆಂಟ್ ಅನ್ನುವಂಥದ್ದು ನೇಮಕಾತಿ ಕ್ಷಣಗಣನೆ, ಯಾವ ಕ್ಷಣದಲ್ಲಾದ್ರೂ ಆಗ್ಬೋದು. ಸಿ ಅಂಡ್ ಆರ್ ಮತ್ತೆ ನೋಟಿಫಿಕೇಶನ್ ಎರಡೂ ಏನ್ ಪಾತ್ರ ಒಂದೇ ಸಲ ಆಗ್ಬೋದು, ಅಥವಾ ಒಂದ್ 2 ದಿವಸ, ಇವತ್ತು ಸಿ ಅಂಡ್ ಆರ್ ಬಿಡ್ತಾರೆ, ನಾಳೆ ನೋಟಿಫಿಕೇಶನ್ ಆಗ್ಬೋದು. ಈ ರೀತಿ ಒಂದ್ 2-3 ದಿನದಲ್ಲಿ ಏನ್ ಪಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ನಿಮ್ಗೆ ಸಿಗತ್ತೆ. ಹೌದಾ? ನೀವು ಆತುರ ಪಡ್ಕೊಂಡು ಅಥವಾ ಹಾರ್ಟ್ BP ಜಾಸ್ತಿ ಮಾಡ್ಕೊಂಡು ಇವತ್ತು ಬರ್ಬೇಕಾಗಿತ್ತು, ಇನ್ನು ಯಾರೋ ನೀವು 4-5 ಜನ ಹೇಳ್ರು, ಸರ್ ರಾತ್ರಿ ನಿನ್ನೆ ನೀವು ಹೇಳಿದಕ್ಕಾಗಿ ರಾತ್ರಿ ಎಲ್ಲ ಕೂತೀವಿ ಸರ್ ಅಂತೇಳಿ. ಅಂತ ಏನ್ ಕೆಲಸ ಏನು ಮಾಡಕ್ ಹೋಗ್ಬೇಡಿ. ಇವತ್ತು ಏನ್ ಪಾತ್ರ ಕಾಯ್ತಾ ಇದ್ರಿ, ಸುಮಾರು ಜನ ಏನ್ ಪಾತ್ರ ಹಂಗೆ ಕರೆಗಳು ನೋಡ್ರಿ, ಹಿಂಗೆ ಕರೆಗಳು ಬರ್ತಾನೆ ಇದೆ. ಕರೆಗಳು ಅವು ಅನ್ಲಿಮಿಟೆಡ್ ಆಗಿಬಿಟ್ಟಿದೆ. ಸೊ ದಯಮಾಡಿ ವಿಚಾರವಾಗಿ ಯಾರು ಕರೆ ಮಾಡಕ್ ಹೋಗಬೇಡಿ. ಮತ್ತೆ ಸ್ಪರ್ಧಾಕಾಶಿ ಅಕಾಡೆಮಿ ಒಂದು ಅತ್ಯುತ್ತಮವಾಗಿ ರಾಜ್ಯದಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿ ಹೊಂದಿದೆ. ಸೊ ಒಂದು ಆಫರ್ ಅನ್ನು ಕೊಟ್ಟಿದ್ದೀವಿ ಎಲ್ಲ ಒಂದು ಬಡ ಒಂದು ಸ್ಪರ್ಧಾರ್ಥಿಗಳಿಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ 999 ನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳು, ಹೆಚ್ಚಿನ ಮಟ್ಟದ ಒಂದು ಈ ಬಾರಿ ನಮ್ಮ ಫಲಿತಾಂಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಅಕಾಡೆಮಿಯಲ್ಲಿ ಕಲೀಲಿ ಅನ್ನೋ ಕಾರಣಕ್ಕಾಗಿ ಕೇವಲ 999 ರೂಪಾಯಿದಲ್ಲಿ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಮತ್ತೆ MCQ ಕ್ಲಾಸ್ ಸಹಿತ ಸೋಮವಾರ ದಿನ ಮತ್ತೊಂದು ಬ್ಯಾಚ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ, ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ. ಸೊ ಕ್ಲಾಸ್ ನಡೀತಾ ಇದಾವೆ. ಸೊ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಕಾಂಟ್ಯಾಕ್ಟ್ ಮಾಡಿ. ಸೊ ಆ್ಯಪ್ಗಳಲ್ಲಿ ಹೋದ್ರೆ ಆ್ಯಪಲ್ಲೂ ಏನಪ್ಪಾ ಅಂದ್ರೆ ಬಿಗ್ ಆಫರ್ ಇದೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಹಂಗ ಫ್ರೀಯಾಗಿ ಕ್ಲಾಸ್ ತಗೊಂಡಂಗೆ ಎಂತ ಫ್ಯಾಕಲ್ಟಿ ಇದಾರೆ ಗೊತ್ತಾ, ಬಹಳ ಅದ್ಭುತವಾಗಿರ್ತಕ್ಕಂಥ ಫ್ಯಾಕಲ್ಟಿ ಇದಾರೆ. ಸೊ ಇರ್ಲಿ, ನಮ್ಗೆ ಸಿಕ್ಕಾಪಟ್ಟೆ ಮಂದಿ ಜನ ಬೈತಾ ಇದೆ, ಬಟ್ ನಾವು ಏನ್ ಪಾತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ, ಅನುಕೂಲ ಆಗ್ಲಿ, ಇದೊಂದು ಒಂದು ಒಳ್ಳೆ ಅವಕಾಶ ಇದೆ. ಹಾಗಾಗಿ ಸೊ ಸಾಕಷ್ಟು ಜನ ಒಂದು ನಾವು ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅಂತವ್ರಿಗೆಲ್ಲ 10,000 ರೂಪಾಯಿ ಕ್ಲಾಸ್ ಅನ್ನ ಕೇವಲ 1,000 ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ಎಸ್, ಇನ್ನು ಒಳ್ಳೆ ಅವಕಾಶ ಇದೆ, ಸದುಪಯೋಗ ಮಾಡ್ಕೊಳ್ಳಿ. ನಾಳೆ ಒಂದ್ ದಿವಸ ಮಾತ್ರ ಇರುತ್ತೆ ನೋಡಿ. ಆಲ್ರೆಡಿ ಏನಪ್ಪಾ ಅಂದ್ರೆ 200 ಜನ ಫಿಲ್ ಆಗಿ ಬಿಟ್ಟಿದ್ದಾರೆ ಅವಾಗಿನ ಮಧ್ಯಾಹ್ನ. ಬಟ್ ಇನ್ನೊಂದು 200-300 ಜನ ಹೋಗ್ಲಿ ಅಂತೇಳಿ ಬಿಟ್ಟಿದೀವಿ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಿ. ಮತ್ತೆ ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ಸದ್ಯದಲ್ಲೇ ಆಗುತ್ತೆ. CM ಅವ್ರ ಕಚೇರಿಯಲ್ಲಿ ಸಿ ಅಂಡ್ ಆರ್ ಅಪ್ರೂವಲ್ ಫೈಲ್ ಏನಪ್ಪಾ ಅಂದ್ರೆ ಇದೆ. ಬಹುತೇಕ ನಾಳೆ ಏನಪ್ಪಾ ಅಂದ್ರೆ ಸಾಧ್ಯ ಆಗಕ್ಕಿಲ್ಲ, ನಾಡಿದ್ದು ಏನಪ್ಪಾ ಅಂದ್ರೆ 100% ಬರುವಂತ ಸಾಧ್ಯತೆ ಇದೆ. ನೋಟಿಫಿಕೇಶನ್ ಅದು ಬಂತು ಅಂದ್ರೆ ನೋಟಿಫಿಕೇಶನ್ಗೆ ಏನಪ್ಪಾ ಅಂದ್ರೆ ರೆಡಿ. ಈಗ ಏನಪ್ಪಾ ಅಂದ್ರೆ ಇಲಾಖೆಯಲ್ಲಿ ಸಾಕಷ್ಟು ವೇಗದ ಗತಿಯಲ್ಲಿ ಕೆಲಸಗಳು ನಡೀತಾ ಇದಾವೆ. ಸೊ ರೋಸ್ಟರ್ ಮಾಡ್ಬೇಕಲ್ಲ, ರೋಸ್ಟರ್ ಮಾಡುವಂಥದ್ದು ಇದೇ ಏನಪ್ಪಾ ಅಂದ್ರೆ ಎಲ್ಲ DDPಗಳನ್ನ ಕರ್ಕೊಂಡ್ಬಂದು ಆ ಕೆಲಸವನ್ನು ಮಾಡ್ತಾರೆ ಅವರು. ನಿಮ್ ಕೆಲಸ ಏನು ಅಂತಂದ್ರೆ ಅದು ಬರ್ಲಿ, ಸಿ ಅಂಡ್ ಆರ್ ಬರ್ಲಿ, ನೋಟಿಫಿಕೇಶನ್ ಒಟ್ಟು ಒಂದು 2-3-4 ದಿವಸದಲ್ಲಿ ಆಗತ್ತೆ, ಫುಲ್ಫಿಲ್ ಆಗತ್ತೆ. ನಿಮ್ ಕೆಲಸ ಏನು ಅಂತಂದ್ರೆ ಎಲ್ಲರೂ ಓದೋದ್ರ ಕಡೆಗೆ ಗಮನ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಅಲ್ಲಿ ಹೆಚ್ಚಿನ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಜಾಯಿನ್ ಆಗಿ. ಥ್ಯಾಂಕ್ ಯು ಸೊ ಮಚ್.